ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಒಂದು ಸಕ್ಸಸ್ ಸ್ಟೋರಿ ಶೇರ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅವರ ಒಂದು ಸಕ್ಸಸ್ ಸ್ಟೋರಿಯನ್ನು ಶೇರ್ ಮಾಡೋಕ್ಕೆ. ಯಾಕೆಂದರೆ ಅವರ ಪ್ರೀವಿಯಸ್ಸಲ್ಲೂ ಅವರ ಒಂದು ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ದೆ. ಇವತ್ತು ತುಂಬಾ ಒಂದು ಡಿಫ್ರೆಂಟ್ ಆದ ಒಂದು ಮ್ಯಾನಿಫೆಸ್ಟೇಷನು. ಹೇಗೆ ಅಂತಂದರೆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಇದೆ ಅವ್ರ ಸ್ಟೋರಿ, ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ 12/12 ಪೋರ್ಟಲ್ ಬರ್ತಾ ಇದೆ. ಎಲ್ಲರೂ ನಿಮ್ಮ ಒಂದು ವಿಶಸ್ ಇರ್ಬೋದು, ಡ್ರೀಮ್ಸ್ ಇರ್ಬೋದು, ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದರ ಸಿದ್ಧತೆಯನ್ನು ಮಾಡಿಕೊಂಡು ರೆಡಿಯಾಗಿರಿ. 12/12 ಪೋರ್ಟಲಲ್ಲಿ ಹೇಗೆ ಒಂದು ಈಸಿ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ನಿಮಗೆ ಬೇಕಾಗಿದ್ದನ್ನು ಪಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ಸಿಂಪಲ್ ರಿಚುವಲ್ಸನ್ನು ಹೇಳ್ತೀನಿ. ಸೊ ನಿಮ್ಮ ಆಸೆ ಏನೇ ಇರ್ಬೋದು, ನಿಮ್ಮ ಕನಸಿರ್ಬೋದು, ಡ್ರೀಮ್ ಜಾಬ್ ಇರ್ಬೋದು, ಏನು ಬೇಕಾದರೂ ಇರ್ಬೋದು, ಈ ಒಂದು ರಿಚುವಲನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಆ 12/12 ಪೋರ್ಟಲ್ ತುಂಬ ಒಂದು ಪವರ್ಫುಲ್ ಪೋರ್ಟಲ್ ಅಂತ ಹೇಳ್ಬೋದು. ಆವತ್ತಿನ ದಿನ ಈ ರಿಚುವಲ್ ಮಾಡಿದಾಗ ರಿಸಲ್ಟು ಫಾಸ್ಟಾಗಿ ಬರುತ್ತೆ. ಸೊ ನಿಮಗೋಸ್ಕರ ಯೂನಿವರ್ಸ್ ವರ್ಕ್ ಮಾಡುತ್ತೆ. ಸೊ ಈ ರಿಚುವಲ್ ಸಿಂಪಲ್ ಆಗಿರುತ್ತೆ. ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು. ಎಲ್ಲ ನಿಮ್ಮ ಮನೇಲಿ ಸಿಗುವಂಥ ಪದಾರ್ಥಗಳನ್ನೇ ನೀವು ಯೂಸ್ ಮಾಡಬೇಕಾಗತ್ತೆ. ಫಸ್ಟ್ ನೀವು ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ, ಒಂದು ಕ್ಲಾರಿಟಿ ಇರಬೇಕು. ಈಗ 2-3 ವಿಷಸ್ ಇರುತ್ತೆ. ತುಂಬ ಪ್ರಿಯಾರಿಟಿ ಯಾವುದಕ್ಕಿದೆ, ತುಂಬ ಈಗ ತಕ್ಷಣಕ್ಕೆ ಏನು ಕೆಲಸ ಆಗಬೇಕು ಅದನ್ನು ಚೂಸ್ ಮಾಡಿಕೊಳ್ಳಿ. ಮಾಡಿಕೊಂಡು ಬೇಲೀಫ್ ರಿಚುವಲ್ ಬಗ್ಗೆ ಪ್ರೀವಿಯಸ್ಸಲ್ಲೂ ಹೇಳಿದ್ದೆ. ಬೇಲೀಫಲ್ಲಿ ನಿಮ್ಮ ವಿಶಸ್ಸನ್ನು ಬರೆದು ಅದನ್ನು ಸುಟ್ಟಾಕಬೇಕು ಅಂತ. ಸೊ ಅದೇ ರೀತಿ ಈ ಮೆಥಡಲ್ಲೂ ಮಾಡಬೇಕು. ಆದರೆ ಇದನ್ನು ಇನ್ನೂ ಸ್ವಲ್ಪ ಸ್ಪೆಷಲಾಗಿ ಹೇಗೆ ಮಾಡ್ಬೋದು ಅಂತಂದರೆ, ಇನ್ನೂ ಪವರ್ಫುಲ್ಲಾಗಿ ಏನು ಮಾಡ್ಬೋದು ಅಂತಂದರೆ, ಇದಕ್ಕೆ ಬೇಲೀಫಲ್ಲಿ ಫಸ್ಟ್ ನೀವು ಬೇಲೀಫ್ ತಗೊಳ್ಳಿ. ಪಲಾವ್ಗೆಲ್ಲ ಹಾಕ್ತಿರಲ್ಲ ಆ ಎಲೆಯನ್ನು ತಗೊಂಡು ಅದರಲ್ಲಿ ನಿಮ್ಮ ವಿಶಸ್ಸನ್ನು ಬರಿಬೇಕಾಗತ್ತೆ. ಸಿಂಪಲ್ ಆಗಿರಲಿ, ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನು ಅಟ್ರ್ಯಾಕ್ಟ್ ಮಾಡಬೇಕು ಅದನ್ನು ಸಿಂಪಲ್ಲಾಗಿ ಬರಿಬೇಕಾಗತ್ತೆ. ಈಗ ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತಂದರೆ ಎಷ್ಟು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ಆ ನಂಬರನ್ನು ಬರಿಬೇಕಾಗತ್ತೆ. ಈಗ 1,00,000ನೋ 50,000ನೋ ಎಷ್ಟು ಬೇಕೋ, ನಿಮ್ಮ ಮನಸ್ಸು ಎಷ್ಟು ಅಮೌಂಟನ್ನು ಒಪ್ಕೊಳ್ಳುತ್ತೆ, ನಿಮ್ಮ ಒಳ ಮನಸ್ಸು, ನಿಮ್ಮ ಸಬ್ಕಾನ್ಷಿಯಸ್ ಒಪ್ಕೋಬೇಕು. ಒಂದು ಅಮೌಂಟ್ ನೀವು ಹೇಳ್ತೀರಾ ಅಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆನೂ ಬರಿಬೋದು, ಆದರೆ ನಿಮ್ಮ ಮನಸ್ಸು ಒಪ್ಕೋಬೇಕು ಅದನ್ನು. ಈಗ ನಾವು ಎಷ್ಟೇ ಅಮೌಂಟ್ ಬರೆದ್ರೂ ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ, ಅದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೇಳುತ್ತೆ. ಅದರಿಂದ ನಿಮ್ಮ ಒಳ ಮನಸ್ಸು ಯಾವ ಅಮೌಂಟನ್ನು ಒಪ್ಕೊಳ್ಳುತ್ತೆ ಅಷ್ಟು ಅಮೌಂಟನ್ನು ನಿಮಗೆ ಸದ್ಯಕ್ಕೆ ಏನು ಅವಶ್ಯಕತೆ ಇದೆ ಆ ಅಮೌಂಟನ್ನು ಬರಿಬೇಕಾಗತ್ತೆ. 50,000 ಅಥವಾ 1,00,000 ಬರೆದ್ಬಿಟ್ಟು ಇಷ್ಟು ಹಣನ ನಾನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಹಣ ಅಟ್ರ್ಯಾಕ್ಟ್ ಮಾಡಬೇಕು ಅಂತಿದ್ದೀರಾ, 1,00,000ನೋ 2,00,000ನೋ 5,00,000ನೋ ಆ ಒಂದು ಅಮೌಂಟನ್ನು ಬರೆದ್ಬಿಟ್ಟು ಅದರ ಮೇಲೆ ಚಕ್ಕೆ ಪುಡಿಯನ್ನು ಹಾಕಬೇಕಾಗತ್ತೆ. ಒಂದು ಪಿಂಚಷ್ಟು, ಒಂದು ಚಿಟಿಕೆಯಷ್ಟು ಚಕ್ಕೆ ಪುಡಿಯನ್ನು ಅದರ ಮೇಲೆ ಹಾಕಿಬಿಟ್ಟು ಅದ್ರ ಜೊತೆ 2 ಲವಂಗ, 2 ಏಲಕ್ಕಿ ಇದಿಷ್ಟನ್ನು ಸುಟ್ಟುಬಿಡಬೇಕಾಗತ್ತೆ. ಒಂದು ಯಾವುದಾದ್ರೂ ಒಂದು ಪಾತ್ರೆ ತೊಗೊಂಬಿಡಿ, ಯಾವುದೋ ಒಂದು ಬೌಲು ಅಥವಾ ಪಾತ್ರೆ ತಗೊಂಡು ಅದರಲ್ಲಿ ಅದನ್ನು ಸುಟ್ಟುಬಿಡಿ. ಇಷ್ಟು ನಾನು ಏನೇನು ಹೇಳಿದ್ದೀನಿ ಎಲ್ಲವನ್ನು ಹಾಕಿಬಿಟ್ಟು ಬೇಲೀಫಲ್ಲಿ ಬರೆದಿರ್ತೀರ, ಗ್ರೀನ್ ಪೆನ್ನಲ್ಲಿ ಬರಿಬೇಕಾಗತ್ತೆ ಅಮೌಂಟು. ಅಥವಾ ನಿಮ್ಮ ಡ್ರೀಮ್ ಹೌಸ್ ಇರ್ಬೋದು, ಡ್ರೀಮ್ ಜಾಬ್ ಇರ್ಬೋದು, ಏನಿದೆಯೋ ಅದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಬರಿಬೇಕಾಗತ್ತೆ. ನಿಮ್ಮ ಯಾವ ವಿಷ್ ಇದೆ ಅದಕ್ಕೆ ತಕ್ಕ ಹಾಗೆ ಬರೆದ್ಬಿಟ್ಟು ಚಕ್ಕೆ ಪುಡಿಯನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು 2 ಲವಂಗ 2 ಏಲಕ್ಕಿ ಇಷ್ಟನ್ನು ಸುಟ್ಟುಬಿಡಬೇಕಾಗತ್ತೆ. ಸುಟ್ಬಿಟ್ಟು ಆ ಬೂದಿ ಏನು ಬರುತ್ತೆ ಅದನ್ನು ಯೂನಿವರ್ಸಲ್ಲಿ ಬ್ಲೋ ಮಾಡಿಬಿಡಿ. ಸೊ ನಿಮ್ಮ ವಿಶಸ್ಸು ಅದು ನಿಮಗೆ ಅಟ್ರ್ಯಾಕ್ಟ್ ಆಯಿತು ಅಂತ. ಸೊ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಥ್ಯಾಂಕ್ಸ್ ಹೇಳಿ ರಿಲ್ಯಾಕ್ಸ್ ಆಗಿಬಿಡಿ. ಖಂಡಿತ ನಿಮ್ಮ ವಿಶಸ್ಸು ರಿಯಾಲಿಟಿಗೆ ಬಂದೇ ಬರುತ್ತೆ. ಸೊ 12/12 ಪೋರ್ಟಲ್ ದಿನ ಈ ಒಂದು ರಿಚುವಲನ್ನು ಮಾಡ್ಕೊಳ್ಳಿ. ಇದಲ್ಲದೆ ಬೇರೆ ಏನು ಬೇಕಾದರೂ ನೀವು ಮೆಥಡ್ಗಳನ್ನು ಟ್ರೈ ಮಾಡ್ಬೋದು.
ನೀರು ಎನರ್ಜೈಸ್ ಮಾಡೋವಂಥ ಮೆಥಡು ಮಾಡ್ಕೋಬೋದು. ಅಥವಾ ಅಫಮೇಷನ್ ಬರೀತೀರಾ, ಏನು ಬೇಕಾದರೂ ಇರ್ಬೋದು. 12 ಸಲ ಬರೆಯೋದನ್ನು ಅವತ್ತಿಂದ ಸ್ಟಾರ್ಟ್ ಮಾಡಿ, 12 ದಿನ ಅದನ್ನು ಕಂಟಿನ್ಯೂ ಮಾಡಿ. ಸೊ ಈ ಒಂದು ಟೆಕ್ನಿಕ್ ಆಲ್ರೆಡಿ ತಿಳಿಸಿದ್ದೀನಿ, ಬೇಕಿದ್ರೆ ಅದನ್ನು ಕೂಡ ನೀವು ಫಾಲೋ ಮಾಡಿ. ಸಕ್ಸಸ್ ಸ್ಟೋರಿ ಬಗ್ಗೆ ತಿಳಿಸ್ತೀನಿ. ಶ್ರುತಿ ಅವರ ಸಕ್ಸಸ್ ಸ್ಟೋರಿ ಇದು. ತುಂಬ ಖುಷಿ ಆಗ್ತಾಯಿದೆ. ಅವರ ಒಂದು ಆಡಿಯೋ ಕ್ಲಿಪ್ ಕೂಡ ಕಳಿಸಿದ್ದಾರೆ, ಎಲ್ಲರೂ ಕೇಳಿಸ್ಕೋಬೋದು. ಪ್ಲೇ ಮಾಡ್ತೀನಿ. ಅವರು ಸುಮಾರು ಒಂದು 2 ವರ್ಷದ ಹಿಂದೆ ಕನೆಕ್ಟ್ ಆಗಿದ್ದರು. ಅವರ ಮನಿ ವೈಬ್ರೇಷನ್ಸು ಚೇಂಜ್ ಆಯಿತು. ಒಂದು ಸೆಷನ್ ತಗೊಂಡ್ರು ಅವರು, ಎನರ್ಜಿ ಹೀಲಿಂಗ್ ಮಾಡಿಸ್ಕೊಂಡು ಅವರ ಮನಿ ವೈಬ್ರೇಷನ್ಸು ಚೇಂಜ್ ಆಯಿತು. ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಚೇಂಜಸ್ಸು, ಅವರು ಒಳ್ಳೆ ರಿಸಲ್ಟನ್ನು ಕಂಡುಕೊಂಡ್ರು. ಅದ್ರ ಬಗ್ಗೆ ಒಂದು ಸಕ್ಸಸ್ ಸ್ಟೋರಿ ಕೂಡ ಪ್ರೀವಿಯಸ್ಸಲ್ಲಿ ಶೇರ್ ಮಾಡಿದ್ದೆ. ಮತ್ತು ಅವರ ಅಮೌಂಟು ಸ್ಟಕ್ ಆಗಿತ್ತು. ಆಗ ಕೆಲವೊಂದು ರಿಚುವಲ್ಸ್ ಇವ್ರು ಮಾಡಿ ಅದು ಹೇಗೆ ಅಮೌಂಟನ್ನು ಅದು ಅನ್ಬ್ಲಾಕ್ ಆಯಿತು, ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸಿದ್ದೆ ಪ್ರೀವಿಯಸ್ಸಲ್ಲಿ. ಶ್ರುತಿಯವರಿಗೆ 2 ಹೆಣ್ಮಕ್ಳಿದ್ರು. ಅವ್ರಿಗೆ ಇನ್ನೊಂದು ಗಂಡು ಮಗು ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅವರು ಪರ್ಟಿಕ್ಯುಲರ್ ಗಂಡು ಮಗುನೇ ಬೇಕು ಅಂತ ಹೀಲಿಂಗನ್ನು ಮಾಡಿಸ್ಕೊಂಡಿದ್ರು. ಸೊ ಅದಕ್ಕೆ ಕೆಲವೊಂದು ಮೆಥಡ್ಗಳಿದೆ, ಕೆಲವೊಂದು ಚಾರ್ಟ್ಗಳಿದೆ. ಸೊ ಅದು ನಾವು ಅವ್ರಿಗೆ ಗೈಡ್ ಮಾಡಿದಾಗ ಖಂಡಿತ ಗಂಡು ಮಗು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಪ್ರೊಸೀಜರನ್ನು ಅವರು ಫಾಲೋ ಮಾಡ್ತಾಯಿದ್ರು. ಆದರೂ ಅವರು ಕನ್ಸೀವ್ ಆದಮೇಲೆ ತುಂಬಾ ಭಯ ಇತ್ತು ಅವ್ರಿಗೆ. ಯಾಕಂದರೆ ಅವ್ರ ಮನೆಯಲ್ಲೂ ಪ್ರೆಷರ್ ಇತ್ತು. 2 ಹೆಣ್ಮಕ್ಳಿದ್ದಾರೆ ಆಲ್ರೆಡಿ, 3ನೇದು ಹೆಣ್ಮಗು ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಬೋಷನ್ ಮಾಡಿಸ್ಬಿಡು ಅಂತೆಲ್ಲ ಅವ್ರಿಗೆ ಸಜೆಸ್ಟ್ ಮಾಡಿದ್ರಂತೆ. ಆದರೆ ಇವರು ತುಂಬ ನಂಬಿಕೆ ಇವ್ರಿಗೆ, ಗಂಡು ಮಗು ಆಗೇ ಆಗುತ್ತೆ ಅಂತ. ಇವರು ಹಠ ಮಾಡಿ, ಇಲ್ಲ ನನಗೆ ಈ ಮಗು ಗಂಡು ಮಗುನೇ ಆಗುತ್ತೆ, ನಾನು ಅಬೋಷನ್ ಮಾಡಿಸಲ್ಲ ಅಂತ ಇವರ ಒಂದು ಹಠದಿಂದ ಒಂದು ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡಿದ್ರು. ಆದರೂ ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರ ಹಸ್ಬೆಂಡ್ ಕೂಡ ಹೇಳ್ತಾನೆ ಇದ್ರಂತೆ, ಬೇಡ ಸಾಕು, 2 ಹೆಣ್ಮಕ್ಳು ಸಾಕು ಅಂತ ಹೇಳ್ತಾ ಇದ್ರಂತೆ. ಆದರೆ ಇವ್ರು ಯಾರ ಮಾತು ಕೇಳಲಿಲ್ಲ. ಅವ್ರಿಗೆ ಅಷ್ಟು ನಂಬಿಕೆ ಇತ್ತು ಈ ಒಂದು ಮೆಥಡ್, ಈ ಒಂದು ಟೆಕ್ನಿಕ್ಸಲ್ಲಿ ಅಷ್ಟು ನಂಬಿಕೆ. ಖಂಡಿತ ಗಂಡು ಮಗು ಆಗೇ ಆಗುತ್ತೆ ಅಂತ ತುಂಬ ಸ್ಟ್ರಾಂಗ್ ಆಗಿದ್ದರು. ಅದು ಅವರ ನಂಬಿಕೆ ನಿಜ ಆಯಿತು. 3ನೇದವ್ರಿಗೆ ಗಂಡು ಮಗು ಆಯಿತು. ಸೊ ಅವರ ಒಂದು ಆಡಿಯೋ ಕ್ಲಿಪ್ ಕಂಟಿನ್ಯೂ ಆಗುತ್ತೆ. ಹಾಯ್ ಮ್ಯಾಮ್, ನಾನು ಶ್ರುತಿ. ನನ್ನ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ 2 ಹೆಣ್ಮಕ್ಳಿದ್ರು. ನನಗೆ ನನ್ನ ಗಂಡು ಮಗು ಆಗಬೇಕಂತ ತುಂಬ ಆಸೆ ಇತ್ತು. ಆಮೇಲೆ ನೀವು ಹೇಳ್ಕೊಟ್ಟಾಗೆ ನೀವು ಹೆಂಗೆ ಹೇಳಿದ್ರು ಹಂಗೆ ನಾನು ಆ ಟೆಕ್ನಿಕ್ನೇ ಫಾಲೋ ಮಾಡಿ ನನಗೆ ಪ್ರೆಗ್ನೆನ್ಸಿ ಆಯಿತು. ಆಮೇಲೆ ಗಂಡು ಮಗುನೇ ಬೇಕು ಅಂತ ನಮ್ಮ ಮನೇಲೆಲ್ಲ ಹೇಳ್ತಾಯಿದ್ರು. ಅದಕ್ಕೂ ನೀವು ಹೆಂಗೆ ಅಂತ ಹೇಳಿದ್ರಿ. ನೀವು ಹೇಳ್ಕೊಟ್ಟಾಗೆ ನೀವು ಹೆಂಗೆ ಹೇಳಿದ್ರು ಹಂಗೇ ಮಾಡಿದೆ. ನನಗೆ ಗಂಡು ಮಗುನೇ ಆಗಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಇದನ್ನು ನೀವು ಶೇರ್ ಮಾಡಬೇಕು. ನಮ್ಮ ಮನೇಲಿ ಎಲ್ಲರೂ ನಂಬ್ತಾನೆ ಇರಲಿಲ್ಲ. 3 ಹೆಣ್ಮಗಳಾದ್ರೇ ಗಂಡು ಮಗು ಆಗೋದು, ಬೇಡ ಬೇಡ ಅಂತ ಇದ್ರು. ಆದರೆ ನನಗೆ ನಂಬಿಕೆ ಇತ್ತು. ನೀವು ಹೆಂಗೆ ಹೇಳ್ಕೊಟ್ಟಿದ್ರು ಹಾಗೆ ಮಾಡಿದೆ. ಅದನ್ನೇ ಫಾಲೋ ಮಾಡಿದೆ. ನನಗೀಗ ಗಂಡು ಮಗು ಆಗಿದ್ದಾನೆ, ತುಂಬಾ ಹೆಲ್ದಿ ಆಗಿದ್ದಾನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೂ ತುಂಬ ಖುಷಿ ಆಗ್ತಾಯಿದೆ ಅವರ ಒಂದು ಈ ಸಕ್ಸಸ್ ಸ್ಟೋರಿ ಶೇರ್ ಮಾಡೋಕ್ಕೆ. ಸೊ ಎಷ್ಟೋ ಜನ ಇಂಥ ಸಮಸ್ಯೆಯಿಂದನೇ ಸಫರ್ ಮಾಡ್ತಾ ಇರ್ತಾರೆ. ಫಸ್ಟ್ ಹೆಣ್ಮಗು ಆಗಿ 2ನೇದು ಗಂಡು ಮಗು ಆಗಬೇಕು ಅನ್ನೋಂಥವ್ರಿಗೆ ಅದಕ್ಕೆ ಬೇಕಾದಂಥ ಒಂದು ಚಾರ್ಟನ್ನು ಕೊಟ್ಟು ಗೈಡ್ ಮಾಡ್ತೀನಿ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ, ಅದನ್ನು ಫಾಲೋ ಮಾಡಿದಾಗ ಖಂಡಿತ ಗಂಡು ಮಗು ಆಗೇ ಆಗುತ್ತೆ. ಸೊ 100% ಇದು ವರ್ಕ್ ಆಗುತ್ತೆ. ಸೊ ನಂಬಿಕೆಯಿಂದ ಮಾಡಬೇಕಾಗತ್ತೆ. ಸೊ ಈ ಒಂದು ಸಕ್ಸಸ್ ಸ್ಟೋರಿ ಶೇರ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.